ಹಿಡಿದ ಭಗವಂತ ಸಾವಿರ ಮೆಟ್ಟಿಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಹಾಗೆಯೇ ನಮ್ಮ ಪುಣ್ಯಕೋಟಿ ಶಿಶು ಮಂದಿರವೂ ಸಹ ಮೊದಲನೇ ಹೆಜ್ಜೆಯನ್ನು ಇಟ್ಟಿತ್ತು. ಈ ಹೆಜ್ಜೆಯ ಸಂಭ್ರಮವನ್ನು ವಾರ್ಷಿಕೋತ್ಸವವಾಗಿ ಆಚರಿಸುತ್ತಿದ್ದೇವೆ. ನಮ್ಮ 1 ವರ್ಷದ ಸಂಪೂರ್ಣ ಪ್ರಯಾಣವನ್ನು ಈ ಒಂದು ಪುಟ್ಟ ವಿಡಿಯೋ ವರದಿಯ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಮೇ 30 ಆ ದಿನ ಅಕ್ಷರ ಅಭ್ಯಾಸ ಪ್ರಾರಂಭಿಸಿ ಸ್ವಾಮಿ ಶ್ರೀ ನಿಶ್ಚಲಾನಂದ ರವರ ಆಶೀರ್ವಾದದೊಂದಿಗೆ ಈ ಪುಟ್ಟ ಸಂಸ್ಥೆಯನ್ನು ತೆರೆಯಲಾಯಿತು. ನಮ್ಮ ಪ್ರೀತಿಯ ಪೋಷಕರು ನಮ್ಮ ಮಕ್ಕಳ ಅಕ್ಷರ ಅಭ್ಯಾಸದಲ್ಲಿ ಅಕ್ಕರೆಯಿಂದ ಪಾಲ್ಗೊಂಡರು. ಜೂನ್ 2 ಈ ದಿನ ನಮ್ಮ ಪುಟಾಣಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡೆವು. ಒಂದು ಹಬ್ಬದ ಸಂಭ್ರಮದಂತೆ ಭಾಸವಾಗುತ್ತಿತ್ತು. ಮಕ್ಕಳಿಗೆ ಆರತಿ ಮಾಡಿ ತಿಲಕವನ್ನಿಟ್ಟು ಬರಮಾಡಿಕೊಂಡೆವು. ಜೂನ್ 3 ಈ ದಿನ ಹ್ಯಾಂಡ್ ಪ್ರಿಂಟ್ಗಳ ಮೂಲಕ ಬಣ್ಣದ ಜಗತ್ತಿಗೆ ನಮ್ಮ ಚಿಲಿಪಿಲಿಗಳ ಕಲರವು ಪ್ರಾರಂಭವಾಯಿತು. ಮೊದಲ ದಿನಗಳು ಮಕ್ಕಳು ಅಳುವಿನೊಂದಿಗೆ ಆರಂಭವಾಗಿ ನಮ್ಮ ಶಿಕ್ಷಕರು ತಾಯಿಯಾಗಿ ಅವರನ್ನು ಸಂತೈಸಿದರು. ಹಾಗೂ ಶಿಕ್ಷಕರು ಎಂದಿಗೂ 2ನೇ ತಾಯಿ ಎನ್ನುವುದನ್ನು ತೋರಿಸಿಕೊಟ್ಟರು. ಜೂನ್ 5 ಪರಿಸರ ದಿನಾಚರಣೆಯ ಮೂಲಕ ಪರಿಸರ ಮತ್ತು ಮಣ್ಣಿನ ಮಹತ್ವವನ್ನು ತಿಳಿಸಿದೆವು. ಜೂನ್ 14 ಈ ದಿನ ಫಾದರ್ಸ್ ಡೇ ಅನ್ನು ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸಿದೆವು. ಜೂನ್ 19 ಭರತನಾಟ್ಯ ಪ್ರಾರಂಭಿಸಿ ಅದರ ಮೊದಲ ಗೆಜ್ಜೆ ಪೂಜೆ ಮಾಡಲಾಯಿತು. ಆ ಮೂಲಕ ಭರತನಾಟ್ಯದ ಮೊದಲ ಹೆಜ್ಜೆಗಳನ್ನು ಮಕ್ಕಳು ಕಲಿಯಲಾರಂಭಿಸಿದರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ತಿಳಿಸಲಾಯಿತು. ಜೂನ್ 27 ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರವರ ಜಯಂತಿಯನ್ನು ಆಚರಿಸಿದೆವು. ಜೂನ್ 30 ವರ್ಕ್ಶಾಪ್ ಮೂಲಕ ಆ ತಿಂಗಳಿನಲ್ಲಿ ಆಗಿರುವಂತಹ ಸಮಗ್ರ ಪ್ರಗತಿಯ ಬಗ್ಗೆ ಅವಲೋಕನ ಮಾಡಲಾಯಿತು. ಜುಲೈ 2 ಸ್ಟ್ರೇಂಜರ್ ಡೇಂಜರ್ ಎಂಬ ಆಕ್ಟಿವಿಟಿಯ ಮೂಲಕ ಅಪರಿಚಿತರಿಂದ ಯಾವುದೇ ಚಾಕ್ಲೇಟ್ ಆಗಬಹುದು ಅಥವಾ ತಿನ್ನುವ ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದೆಂದು ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸಲಾಯಿತು. ಜುಲೈ 4 ಕೈಟ್ ಡೇ ಸೆಲೆಬ್ರೇಟ್ ಮಾಡಿ ಆ ಮೂಲಕ ಮಕ್ಕಳನ್ನು ಹಕ್ಕಿಯಂತೆ ಬಾನಂಗಳದಲ್ಲಿ ಹಾರಾಡಲು ಬಿಟ್ಟೆವು. ಮಕ್ಕಳು ಆ ಹಾರಾಡುವ ಪಟವನ್ನು ನೋಡುತ್ತಾ ಖುಷಿಯಾಗಿ ಕುಣಿದು ಕುಪ್ಪಳಿಸಿದರು. ಜುಲೈ 10 ಈ ದಿನ ನಮ್ಮ ಗುರುಗಳನ್ನು ಬರಮಾಡಿಕೊಂಡು ಅವರನ್ನು ಸನ್ಮಾನಿಸಿ ಆ ಕ್ಷಣಕ್ಕೆ ನಾವೆಲ್ಲರೂ ಪುನೀತರಾದೆವು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂಬಂತೆ ನಡೆದುಕೊಂಡರು. ಜುಲೈ 18 ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಮಾರಕವಾಗುವ ವಸ್ತು ಎಂದರೆ ಮೊಬೈಲ್. ಆ ಮೊಬೈಲನ್ನು ಅತಿಯಾಗಿ ಬಳಸುವುದರಿಂದ ಆಗುವ ದುಷ್ಪರಿಣಾಮಗಳನ್ನು ಮಕ್ಕಳಿಗೆ ಜಾಗೃತಿ ಮೂಡಿಸಲಾಯಿತು. ಜುಲೈ 21 ಈ ದಿನ ನಮ್ಮ ಮುದ್ದು ಮಕ್ಕಳಿಗೆ ಪರೀಕ್ಷೆ ಎಂಬ ಪದಗಳನ್ನು ಪರಿಚಯಿಸಿ ಗೆಲುವಿನ ಹಾದಿಗೆ ಭವಿಷ್ಯದಲ್ಲಿ ಪರೀಕ್ಷೆ ಎಂಬುದು ಎಷ್ಟು ಮಹತ್ವ ಎಂದು ತಿಳಿಸಿಕೊಟ್ಟೆವು. ಜುಲೈ 26 ಈ ದಿನ ಶಿಕ್ಷಕರ ಕಾರ್ಯಾಗಾರ ನಡೆಸಿದೆವು. ಆಗಸ್ಟ್ 2 ಈ ದಿನ ಪೋಷಕರ ಸಭೆ ಕರೆಯಲಾಗಿತ್ತು. ಅದರಲ್ಲಿ ಪೋಷಕರು ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ತಿಳಿದುಕೊಳ್ಳಲು ತುಂಬ ಉತ್ಸುಕರಾಗಿದ್ದರು ಮತ್ತು ಶಿಕ್ಷಣದಲ್ಲಿ ತೃಪ್ತರಾಗಿದ್ದು ಸಂತೋಷ ವ್ಯಕ್ತಪಡಿಸಿದರು. ಆಗಸ್ಟ್ 15 ನಮ್ಮ ಹೆಮ್ಮೆಯ ವೀರಶೂರರ ರಕ್ತ ಬಲಿದಾನಗಳಿಂದ ಸಿಕ್ಕ ದಿನವೇ ಸ್ವಾತಂತ್ರ್ಯ ದಿನ. ಅಂದು ನಮ್ಮ ಮಕ್ಕಳಿಗೆ ನಮಗೆ ಸಿಕ್ಕ ಸ್ವಾತಂತ್ರ್ಯದ ಬಗ್ಗೆ ಪುಟ್ಟ ಪರಿಚಯ ಮಾಡಿಸಿದೆವು. ಆಗಸ್ಟ್ 9 ಸಂಬಂಧಗಳು ಸರಪಳಿ ಇದ್ದಂತೆ, ಎಂದಿಗೂ ಬಿಟ್ಟು ಹೋಗದು. ಒಂದು ಕಳಚಿದರೂ ಇನ್ನೊಂದು ಕೊಂಡಿ ತನ್ನಲ್ಲೇ ಬಿಗಿದಿಟ್ಟುಕೊಂಡಿರುತ್ತದೆ. ಒಂದೇ ಕರುಳಿನ ಬಳ್ಳಿಯಾಗಿ ಶುದ್ಧ ಪ್ರೀತಿಯಾಗಿ ಈ ಜಗತ್ತಿನಲ್ಲಿ ಇರುವ ಬಂಧ ಎಂದರೆ ಅದೇ ರಕ್ಷಾ ಬಂಧನ. ಈ ರಕ್ಷಾ ಬಂಧನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ಆಗಸ್ಟ್ 16 ಈ ದಿನದಂದು
ಬೆಣ್ಣೆ ಕದ್ದ ಕಳ್ಳಕೃಷ್ಣನ ಜನ್ಮಾಷ್ಟಮಿಯ ಪ್ರಯುಕ್ತ ನಮ್ಮ ಮುದ್ದು ಮಕ್ಕಳನ್ನು ಕೃಷ್ಣ, ರುಕ್ಮಿಣಿ, ರಾಧೆಯರನ್ನಾಗಿ ಮಾಡಿ ನಮ್ಮ ಎರಡೂ ಕಣ್ಣುಗಳನ್ನು ತುಂಬಿಕೊಂಡೆವು. ಆಗಸ್ಟ್ 22. ಈಗಷ್ಟೇ ಪ್ರಪಂಚದ ಒಂದೊಂದೇ ವಿಷಯವನ್ನು ತುಂಬ ಕುತೂಹಲದಿಂದ ಕಲಿಯುತ್ತಿರುವ ನಮ್ಮ ಬುದ್ಧಿವಂತ ಮಕ್ಕಳಿಗೆ ನಾವು ಬಳಸುವಂತಹ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪರಿಚಯಿಸುವ ಕಾರಣದಿಂದ ವೇಷಭೂಷಣ ಹಾಕಿಸಲು ಪೋಷಕರಿಗೆ ಕರೆ ಕೊಟ್ಟೆವು. ಪೋಷಕರು ಅಂದು ವರ್ಣರಂಜಿತವಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟರು. ಆಗಸ್ಟ್ 23. ಒರಿಜಿನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಂದು ಮಕ್ಕಳಿಗೆ ಮಾರ್ಕೆಟ್ ಎಂದರೆ ಹೇಗೆ ಇರುತ್ತದೆ ಮತ್ತು ಹೇಗೆ ಬೈ ಆ್ಯಂಡ್ ಸೇಲ್ ಮಾಡಬೇಕು ಎಂದು ತಿಳಿಸಿದೆವು. ಆಗಸ್ಟ್ 24. ನಮ್ಮ ಮಕ್ಕಳು ಇಷ್ಟೆಲ್ಲ ತಿಳಿದ ಮೇಲೆ ಅವ್ರಿಗೆ ಕೈತುತ್ತು ಕೊಡದಿದ್ದರೆ ಹೇಗೆ? ಇಂದು ಮರೆಯಾಗಿರುವ ಅಜ್ಜಿ ಮತ್ತು ಅಮ್ಮನ ಕೈತುತ್ತು, ಒಂದು ಹಳ್ಳಿಯ ಕುಟುಂಬದಲ್ಲಿ ಹೇಗೆ ಒಂದುಗೂಡಿ ಜನ ಬಾಳುತ್ತಿದ್ದರು ಎಂದು ತೋರಿಸುವ ಪುಟ್ಟ ಪ್ರಯತ್ನ ಮಾಡಲು ಅಜ್ಜಿ ಕೈತುತ್ತು ಎಂಬ ಕಾರ್ಯಕ್ರಮವನ್ನು ಇಟ್ಟುಕೊಂಡೆವು. ನಮ್ಮ ಮುದ್ದು ಮಕ್ಕಳು ಹಳ್ಳಿಯ ಸೊಗಡಿನ ರೀತಿ ಅಲಂಕಾರ ಮಾಡಿಕೊಂಡು ಬಂದಿದ್ದರು. ಆ ಮೂಲಕ ಹಳ್ಳಿಯ ಪ್ರತಿಯೊಂದು ಜೀವನ ಶೈಲಿಯನ್ನು ಪರಿಚಯಿಸಿದೆವು. ಇದರ ಜೊತೆಗೆ ಅಜ್ಜ ಅಜ್ಜಿಯರ ಬಾಂಧವ್ಯ ತಿಳಿಸಿ ಅಜ್ಜಿ ತಾತಂದಿರು ಕತೆ ಹೇಳುತ್ತಿದ್ದ ವಾತಾವರಣವನ್ನು ಮರುಸೃಷ್ಟಿಸಿದೆವು. ಆಗಸ್ಟ್ 27. ಇನ್ನು ನಮ್ಮ ಗಣೇಶ ಬರುವ ಸಮಯವಾಗಿತ್ತು. ನಮ್ಮ ಶಾಲೆಗೆ ಗಣಪತಿಯನ್ನು ತಂದು ಪೂಜಿಸಿ ಪ್ರಸಾದ ಹಂಚಿದೆವು. ಮಕ್ಕಳಿಗಂತೂ ಗಣೇಶ ಅಂದರೆ ಹೇಳಬೇಕೇ, ಸಂಭ್ರಮವೋ ಸಂಭ್ರಮ. ನಮ್ಮ ಶಾಲೆಯ ಒಂದು ಮಗು ಬಾಲ ಗಣೇಶನಂತೆ ವೇಷ ಹಾಕಿಕೊಂಡು ನಮ್ಮನ್ನೆಲ್ಲ ಭಕ್ತಿ ಭಾವಗಳಿಂದ ತೃಪ್ತಿಗೊಳಿಸಿದನು. ಸೆಪ್ಟೆಂಬರ್ 5. ಈ ದಿನ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಸ್ಮರಣಾರ್ಥವಾಗಿ ಅಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದೆವು. ಸೆಪ್ಟೆಂಬರ್ 15. ಈ ದಿನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಿರುಪರಿಚಯದೊಂದಿಗೆ ನಮ್ಮ ನಾಡಿಗೆ ಅವರ ಸಾಧನೆಯನ್ನು ತಿಳಿಸಿ ಆ ಮೂಲಕ ಎಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡಿ ನಮ್ಮ ಮಕ್ಕಳಲ್ಲೂ ಭವಿಷ್ಯದ ಕನಸನ್ನು ಬಿತ್ತಿದೆವು. ಸೆಪ್ಟೆಂಬರ್ 22. ನವರಾತ್ರಿಯ ಪೂಜೆ ಆರಂಭವಾಯಿತು. ಈ ಜಗತ್ತನ್ನು ರಕ್ಷಿಸಲು ಜಗನ್ಮಾತೆಯು ತಳೆದಂತಹ 9 ಅವತಾರಗಳನ್ನು ಒಂದೊಂದು ದಿನ ಒಂದೊಂದು ಅವತಾರವನ್ನು ನಮ್ಮ ಶಿಕ್ಷಕರು ಪರಿಚಯಿಸಿದರು. ಸೆಪ್ಟೆಂಬರ್ 28. 9 ದಿನಗಳ ಪೂಜೆಯ ನಂತರ ದುರ್ಗಾ ಪೂಜೆಯನ್ನು ಮಾಡಿ ಇದರ ಜೊತೆಗೆ ಲಕ್ಷ್ಮೀ ಪೂಜೆ, ಗೋಪೂಜೆಯನ್ನು ಸಹ ಮಕ್ಕಳ ಕೈಯಲ್ಲಿ ಮಾಡಿಸಿ ಹಿಂದೂ ಧರ್ಮದ ಮಹತ್ವವನ್ನು ತಿಳಿಸಿದರು. ಅಕ್ಟೋಬರ್ 2. ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಿದೆವು. ಅಕ್ಟೋಬರ್ 15. ಭಾರತೀಯ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿದೆವು. ಅಕ್ಟೋಬರ್ 20. ಕತ್ತಲೆಯನ್ನು ಕಳೆಯುವಂತಹ ಬೆಳಕಿನ ಹಬ್ಬ ದೀಪಾವಳಿಯನ್ನು ನಮ್ಮ ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡಿದೆವು. ನವೆಂಬರ್ 1. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ನುಡಿಯೊಂದಿಗೆ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದೆವು. ನವೆಂಬರ್ 4. ನಮ್ಮ ನಾಡು ನುಡಿಗೆ ಶ್ರಮಿಸಿದ ನಮ್ಮ ಕವಿಗಳ ಪರಿಚಯವನ್ನು ಸ್ಮಾರ್ಟ್ ಕ್ಲಾಸ್ನ ಮೂಲಕ ಪರಿಚಯಿಸಿಕೊಟ್ಟೆವು. ನವೆಂಬರ್ 6. ನಮ್ಮ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ತುಂಬುವ ಸಲುವಾಗಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳಿಸಲಾಯಿತು. ನವೆಂಬರ್ 12. ಇಂದು ಎಲ್ಲೆಡೆ ಮರೆಯಾಗಿರುವ ತುಂಬು ಕುಟುಂಬಗಳ ಬಗ್ಗೆ
ಮಕ್ಕಳಿಗೆ ತಿಳಿಸಲೆಂದು ಫ್ಯಾಮಿಲಿ ಡೇ ಆಚರಿಸಿದೆವು. ಆ ಮೂಲಕ ಮೊದಲು ಇದ್ದ ಕೂಡು ಕುಟುಂಬ, ಮತ್ತೆ ಬಂದ ತುಂಬು ಕುಟುಂಬ, ಬರುತ್ತಾ ಉಳಿದು ಹೋದ ಚಿಕ್ಕ ಕುಟುಂಬ ಇವುಗಳ ಬಗ್ಗೆ ತಿಳಿಸಲಾಯಿತು. ಹಾಗೆ ಸಂಬಂಧಗಳು ಮತ್ತು ಬಾಂಧವ್ಯಗಳ ಪ್ರೀತಿ, ಅದರ ಉಪಯೋಗವನ್ನು ಮಕ್ಕಳಿಗೆ ತಿಳಿಸಿದೆವು. ಹಾಗೆ ಅದೇ ದಿನ ಮಕ್ಕಳಿಗೆ ಟ್ಯಾಲೆಂಟ್ ಶೋ ಆರ್ಗನೈಸ್ ಮಾಡಿ ಅವರಲ್ಲಿ ಇರುವ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ನೀಡಿದೆವು. ನವೆಂಬರ್ 14 ಈ ದಿನ ಮಕ್ಕಳ ದಿನಾಚರಣೆ ಇರುವುದರಿಂದ ನಮ್ಮ ಪುಟ್ಟ ಮಕ್ಕಳು ಚಂದದ ಉಡುಗೆಯೊಂದಿಗೆ ಹಾಜರಿದ್ದರು. ಹಾಗೆ ಮ್ಯೂಸಿಕಲ್ ಚೇರ್ ಆಟ ಆಡಿಸಿ ಸಂಭ್ರಮಿಸಿದೆವು. ಹಾಗೂ ಕ್ರಾಫ್ಟ್ಗಳ ಮೂಲಕ ಮಕ್ಕಳಿಗೆ ಗಿಫ್ಟ್ ತಯಾರಿಸಿ ಅಂದಿನ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿದೆವು. ಡಿಸೆಂಬರ್ 1 ಈ ದಿನ ಗೀತಾ ಜಯಂತಿಯನ್ನು ಆಚರಿಸಿ ಭಗವದ್ಗೀತೆಯನ್ನು ಪರಿಚಯಿಸಿಕೊಟ್ಟೆವು. ಜೊತೆಗೆ ಮಹಾಭಾರತದ ಶ್ಲೋಕಗಳ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೆ ಭಗವದ್ಗೀತೆಯ ಸಾರವನ್ನು ತಿಳಿಸಿದೆವು. ಡಿಸೆಂಬರ್ 3 ಈ ದಿನ ಹನುಮ ಜಯಂತಿಯ ಪ್ರಯುಕ್ತ ರೋಹಿತ್ ಹನುಮಂತನ ವೇಷವನ್ನು ಧರಿಸಿ ಬಂದಿದ್ದನು. ಮಕ್ಕಳಿಗೆ ಹನುಮ ಎಂದರೆ ಇಷ್ಟವಾಗದೇ ಇರುತ್ತದೆಯೇ? ಡಿಸೆಂಬರ್ 11 ಮಕ್ಕಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ತಿಳಿಸಬೇಕೆಂದು ನಿರ್ಧರಿಸಿದೆವು. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲ್ಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ. ಡಿಸೆಂಬರ್ 21 ಪೋಷಕರ ಕ್ರೀಡಾ ದಿನ ಪ್ರಾರಂಭವಾಗಿ ನಮ್ಮ ಪೋಷಕರು ಯಾವುದೇ ಕಾಲೇಜು ಹುಡುಗ ಹುಡುಗಿಯರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಆಟದಲ್ಲಿ ಭಾಗವಹಿಸಿದರು. ಪೋಷಕರಿಗೆ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುವಂತಹ ಸಂದರ್ಭ ಅದಾಗಿತ್ತು. ಡಿಸೆಂಬರ್ 29 ಹಾಗೂ 30 ಮಕ್ಕಳ ಸ್ಪೋರ್ಟ್ಸನ್ನು ಆಯೋಜಿಸಿದ್ದೆವು. ತಂದೆ ತಾಯಿಯರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದನ್ನು ತಮ್ಮ ಕಣ್ಣಾರೆ ನೋಡಿದ್ದಂತಹ ಮಕ್ಕಳು ಅಪ್ಪ ಅಮ್ಮನಿಗೆ ತಾವೇನು ಕಡಿಮೆ ಇಲ್ಲ ಎಂಬಂತೆ ಅದ್ಭುತವಾಗಿ ಆಟಗಳಲ್ಲಿ ಭಾಗವಹಿಸಿದರು. ಒಂದು ಸಣ್ಣ ಕನಸು ಇಂದು ಮರವಾಗಿ ನಿಂತಿದೆ. ಮುಂದೆ ಅದು ಹೆಮ್ಮರವಾಗಿ ಬೆಳೆಯಲೆಂದು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಂಸ್ಥೆಗೆ ಅತ್ಯವಶ್ಯಕ. ಇಷ್ಟು ಹೇಳುವುದರ ಮುಖಾಂತರ ನಮ್ಮ ಈ 1 ವರ್ಷದ ವಿಡಿಯೋ ಸಹಿತ ವರದಿ ಮಂಡನೆಗೆ ಪೂರ್ಣ ವಿರಾಮ ಇಡುತ್ತೇವೆ. ಧನ್ಯವಾದಗಳು.